ದಲ್ಲಿ ಪಡಲ್ಸ್ಕಿ ಅಂತ ಒಂದು ಊರಲ್ಲಿ 14ನೇ ತಾರೀಕು 14ನೇ ತಾರೀಕು ಸಂಜೆ 8 ಗಂಟೆ ರಾತ್ರಿ 8 ಗಂಟೆಯಿಂದ ಬೆಳಿಗ್ಗೆ ಸುಮಾರು 3-4 ಗಂಟೆ ಮಧ್ಯದಲ್ಲಿ ಒಬ್ಬಳು ಲೇಡಿ ಯಮ್ನವಾ ಏಜ್ 47 ಇಯರ್ಸ್ ಓಲ್ಡ್ ಅವ್ರದ್ದು ಮರ್ಡರ್ದು ಘಟನೆ ನಡೆದಿದೆ. ಅವರು ಸ್ವಲ್ಪ ಈ ಇನ್ಸಿಡೆಂಟಲ್ಲಿ ಇಬ್ಬರು ಆರೋಪಿ ಭಾಗಿಯಾಗಿದ್ದರು. ಇಬ್ಬರಿಗೆ ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ. ಅವರು ಒಪ್ಕೊಂಡಿದ್ದಾರೆ. ಅವರು ಯಾವ ರೀತಿ ಮಾಡಿದ್ದಾರೆ ಅದ್ರ ಬಗ್ಗೆ ಕೂಡ ನಮಗೆ ಡಿಟೇಲ್ ಆಗಿ ಹೇಳಿದ್ದಾರೆ. ಇಲ್ಲಿದು ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳಿದರೆ, ಸ್ವಲ್ಪ ವರ್ಷ ಹಿಂದೆ ಇವತ್ತು ಡೈವರ್ಸ್ ಇದ್ದಾಗ ಇವರು ತಂದೆ ಮನೆಯಲ್ಲಿ ವಾಸ ಮಾಡ್ತಾಯಿದ್ರು. ತಂದೆ ಮನೆ ಅಂದರೆ ಹಿರೇಪಡಲ್ಸ್ಕಿಯಲ್ಲಿ ಪ್ರೆಸೆಂಟ್ ಮನೆಯಲ್ಲಿ ವಾಸ ಮಾಡ್ತಾಯಿದ್ರು. 1 ವಾರ ಹಿಂದೆ ಇವ್ರ ತಂದೆ ತೀರ್ಕೊಂಡಾಗ ಇವ್ರದ್ದು ಎಲ್ಡರ್ ಸಿಸ್ಟರ್ ಗುಲ್ಬರ್ಗಾ ಲಿಮಿಟ್ಸಲ್ಲಿ ಇರ್ತಾರೆ. ಅವರು ಬಂದಾಗ ಎಲ್ಲ ಕಾರ್ಯಕ್ರಮ ಮುಗಿಸಿದ್ರು. ಇವ್ರದ್ದು ಮಕ್ಕಳು ಇಲ್ಲ, ಯಾರೂ ಇಲ್ಲ. ಇವರಿಗೆ ಅವ್ರ ತಂದೆ ಕಡೆಯಿಂದ 1 ಎಕರೆ 8 ಗುಂಟೆ ಪ್ರಾಪರ್ಟಿ ಸಿಕ್ಕಿದೆ. ಅದೇ ಪ್ರಾಪರ್ಟಿ ವಿಚಾರವಾಗಿ ಇಬ್ಬರು ಆರೋಪಿ ಯಾರಿದ್ದಾರೆ ಇವರಿಗೆ ಸಂಬಂಧಿಕರೇ ಆಗ್ತಾರೆ. ಅವರು ಈ ಪ್ರಾಪರ್ಟಿ ಅವರಿಗೆ ಸಿಕ್ಕಬೇಕು, ಆ ಕಾರಣ ಇವ್ರದ್ದು ಮರ್ಡರ್ ಮಾಡಿದ್ದಾನೆ. ಇಬ್ಬರು ಆರೋಪಿ ಯಾರಿರ್ತಾರೆ, ಇವ್ರ ಸಿಸ್ಟರ್ ಕಲಾವತಿದು ಮಗ A1 ಆರೋಪಿ, ಕಲಾವತಿ ಮಗಳದು ಗಂಡ A2 ಆರೋಪಿ. ಇವರು ಇಬ್ಬರು ಆರೋಪಿ 14th ನೈಟ್ 14ನೇ ತಾರೀಕು ನೈಟ್ ಬರ್ತಾರೆ. ಈ ತಂದೆ ಅವ್ರದ್ದು 1 ವಾರ ಕಾರ್ಯಕ್ರಮ ಮುಗಿಸ್ಕೊಂಡು 1 ವಾರ ನಂತರ ಏನಾದರೂ ಪೂಜೆ ಇರುತ್ತೆ, ಅದು ಕಾರಣ ಇಟ್ಕೊಂಡು ಇವರು ಬರ್ತಾರೆ. ಚಿಕ್ಕಪಡಲ್ಸ್ಕಿ ಹತ್ತಿರ ಬರ್ತಾರೆ. ಅಲ್ಲಿ ಒಂದು ಅಂಗಡಿಯಲ್ಲಿ A1 ಆರೋಪಿ ಅಲ್ಲಿ ಫೋನ್ ಚಾರ್ಜ್ ಮಾಡ್ತಾರೆ, ಅದು ಕೂಡ ನಮಗೆ ಡಿಟೆಕ್ಟ್ ಆಗಿದೆ. ಅಲ್ಲಿ A2 ಆರೋಪಿ A1 ಆರೋಪಿ ಇಬ್ಬರು ಅಲ್ಲಿ ಸೇರಿಕೊಂಡು ಒಂದು ಬೈಕ್ ಮೇಲೆ ಹಿರೇಪಡಲ್ಸ್ಕಿ ಹತ್ತಿರ ಬರ್ತಾರೆ. ಅಲ್ಲಿ ಬಂದಾಗ ಸುಮಾರು 10:30 ಗಂಟೆ ಆಗಿರುತ್ತೆ. ಮನೆಗೆ ಹೋದಾಗ ಯಾಕೆ ಬಂದಿದ್ದಾಗ ಇವ್ರಿಗೆ ಕೇಳುವಾಗ ಏನಾದರೂ ಕಾರ್ಯಕ್ರಮ ಇದೆ, ಪೂಜಾ ಇದೆ, ಅದಕ್ಕೋಸ್ಕರ ಬಂದಿದ್ದೀವಿ. ಅವರು ಒಳಗೆ ಇನ್ವೈಟ್ ಮಾಡ್ತಾರೆ. ಊಟ ಬಗ್ಗೆ ಚರ್ಚೆ ಆಯಿತು. ಊಟ ಏನೂ ಮಾಡಿಲ್ಲ, ನಾವು ಮಾಡಿ ಬಂದಿದ್ದೀವಿ. ಮತ್ತು ಇವರು ಆ ಮನೆಯಲ್ಲಿ ಏನಿದೆ ನಾವು ನೋಡಿದರೆ 2 ಕಡೆ ರೂಮ್ ಇದೆ. ಒಂದು ಎಂಟ್ರಿ ಆದಾಗ ಲೆಫ್ಟ್ ಸೈಡ್ ಒಂದು ರೂಮ್ ಇದೆ, ರೈಟ್ ಸೈಡ್ ಒಂದು ರೂಮ್ ಇದೆ. ಇವರು ಒಳಗೆ ಮಲಗ್ತಾರೆ, ಇಬ್ಬರು ಹೊರಗಡೆ ಮಲಗ್ತಾರೆ. ಆಮೇಲೆ ಇವರು ಅದೇ ಇಂಟೆನ್ಷನ್ ಇದೆ, ಪ್ರೀ ಪ್ಲಾನ್ ಮರ್ಡರ್ ಇದೆ. ಇವ್ರು ಮರ್ಡರ್ ಮಾಡಬೇಕು, ಸೊ ದಟ್ ಇವತ್ತು ಪ್ರಾಪರ್ಟಿ ನಮಗೆ ಸಿಗುತ್ತೆ. ಆ ವಿಚಾರವಾಗಿ ಇವರು ಬಂದಾಗ ಸುಮಾರು ಅರ್ಧ ಗಂಟೆ ನಂತರ ಒಬ್ಬರು ನನಗೆ ಹೊಟ್ಟೆ ನೋವು ಇದೆ ಹೇಳ್ಬಿಟ್ಟು ಅವರಿಗೆ ಕಳಿಸ್ತಾರೆ. ಅವರು ಏನಾದರೂ ನಿಂಬೆಹಣ್ಣು ರೆಡಿ ಮಾಡಿ ತೊಗೊಂಡು ಬರ್ತಾರೆ. ಆ ಟೈಮಲ್ಲಿ ಇವರಿಗೆ ಸ್ಟ್ರ್ಯಾಂಗ್ಯುಲೇಟ್ ಮಾಡ್ತಾರೆ. ಒಬ್ಬರು ಇವರಿಗೆ ಹಿಡಿತಾರೆ, ಇನ್ನೊಬ್ಬರು ಅವರಿಗೆ ಸ್ಟ್ರ್ಯಾಂಗ್ಯುಲೇಟ್ ಮಾಡ್ತಾರೆ. ಯಾವುದು ವೆಪನ್ ಈ ಥರ ಹಗ್ಗ ಆ ಥರ ಯೂಸ್ ಮಾಡಿಲ್ಲ, ಅವ್ರ ಕೈಯಿಂದ ಸ್ಟ್ರ್ಯಾಂಗ್ಯುಲೇಟ್ ಮಾಡ್ತಾರೆ. ಈ ಥರ ನಮಗೆ ಒಪ್ಕೊಂಡಿದ್ದಾರೆ. ಇಬ್ಬರು ಆರೋಪಿ ಆದ ನಂತರ ಇವರು ಅಲ್ಲಿಂದ ಹೋಗಿಬಿಡ್ತಾರೆ. ಇವರಿಬ್ಬರದ್ದು ಇಂಟೆನ್ಷನ್ ಏನಿತ್ತು, ಊರ ಮಾಹಿತಿ ಪ್ರಕಾರ ಈ ಲೇಡಿ ವಿಕ್ಟಿಮ್ ಯಾರಿದ್ದಾರೆ ಅವರಿಗೆ ಬೇರೆ ಜೊತೆ ಇಲ್ಲಿಗಲ್ ಅಫೇರ್ ಇದೆ ಅಂತ ಇನ್ನೊಬ್ಬ ವ್ಯಕ್ತಿ. ದ್ಯಾಟ್ ವಾಸ್ ಅವರ್ ಪ್ರೈಮ್ ಸಸ್ಪೆಕ್ಟ್ ನಂಬರ್ 1. ನಾವು ಇಬ್ಬರು ಈ ಥರ ಮಾಡಿದರೆ ಬ್ಲೇಮ್ ಅವರ ಮೇಲೆ ಬರುತ್ತೆ ಅಂತ ಈ ಥರ ಇವರು ಪ್ಲಾನ್ ಮಾಡಿದರು. ನಾವು ಕೂಡ ಫಸ್ಟ್ ಯಾರ ಜೊತೆ ಸ್ವಲ್ಪ ವರ್ಷದಿಂದ ಸಂಬಂಧಿತ ಅವರಿಗೆ ಪಿಕ್ ಮಾಡಿದ್ದೀವಿ. ಅವರಿಗೆ ಇಂಟ್ರೋಗೇಟ್ ಮಾಡುವಾಗ ಅವನು ಕೂಡ ಅದೇ ದಿನ ಸ್ವಲ್ಪ ಟೈಮ್ ಹಿಂದೆ, ಅಂದರೆ ಈ ಇನ್ಸಿಡೆಂಟ್ 11 ಗಂಟೆಗೆ ನಡೆದಿದ್ದೆ. ಅವರು 8 ಗಂಟೆ ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿ ವಾಪಸ್ ಅವ್ರ ಮನೆಗೆ ಹೋಗಿದ್ದಾರೆ. ಆ ಟೈಮಲ್ಲಿ ಕೂಡ ಸ್ವಲ್ಪ ಜಗಳ ಆಯಿತು. ನಮಗೆ ಇನಿಷಿಯಲಿ ಡೌಟ್ ಬಂತು ಆ ಜಗಳ ಕಾರಣ ಈ ಥರ ಆಗಿದೆ. ಆದರೆ ಅವನು ಹೇಳಿದ್ದಾನೆ ನಾವು ಮಾಡಿಲ್ಲ ಸರ್, ಇನ್ನಿಬ್ಬರು ಮೇಲೆ ನಿಮಗೆ ಡೌಟ್ ಇರಬಹುದು. ನೆಕ್ಸ್ಟ್ ನಾವು ಇಬ್ಬರು ಮೇನ್ ಆರೋಪಿ A1 A2ಗೆ ಸಿಕ್ಯೂರ್ ಮಾಡಿದ್ದೀವಿ. ಅವರಿಗೆ ಇಂಟ್ರೋಗೇಟ್ ಮಾಡುವಾಗ ಅವರು ಒಪ್ಪಿಕೊಂಡಿದ್ದರು. ಇದು ವಿಕ್ಟಿಮ್ ಲಾಸ್ಟ್ 11:30 ತನಕ ಫೋನಲ್ಲಿ ಇದ್ದರು. ಸೊ ನಮಗೆ ಇವರು ಶ್ರೀಶಾಲ್ ಮುಂಚೆ ಯಾರ ಮೇಲೆ ಡೌಟ್ ಇತ್ತು, ಅವನು ಇಲ್ಲ. ಬಿಕಾಸ್ ಅವರು ಮನೆಯಿಂದ ಹೋದಾದ ನಂತರ ಕೂಡ ಇವ್ರದ್ದು ಫೋನ್ ಆ್ಯಕ್ಟಿವ್ ಇತ್ತು, ಜೀವಿತಿದ್ರು. ಅದ್ರ ಬೇಸಿಸ್ ಮೇಲೆ ನಾವು ಕನ್ಫರ್ಮ್ ಮಾಡಿದ್ದೀವಿ. ಈಗಾಗಲೇ ಇಬ್ಬರಿಗೆ ಅರೆಸ್ಟ್ ಆಗಿದೆ, JC ಜುಡಿಷಿಯಲ್ ಕಸ್ಟಡಿಯಲ್ಲಿ ಪ್ರೊಡ್ಯೂಸ್ ಮಾಡಲಾಗಿದೆ. ಸೊ ಇಬ್ಬರು ಆರೋಪಿ ಫ್ಯಾಮಿಲಿ ಮೆಂಬರ್ಸ್ ಇದ್ದಾಗ ಬಟ್ ನ್ಯಾಚುರಲ್ ಅವರು ಆ ಕಡೆ ಬಂದಿದ್ದರು. ಮತ್ತು ಬಾಡಿಗೆ ಕೂಡ ನಾವು ಎಕ್ಸೆಸ್ ಕೊಡಬೇಕು, ಫ್ಯಾಮಿಲಿಗೆ ಎಕ್ಸೆಸ್ ಕೊಡಬೇಕು. ಮತ್ತು ಇನ್ಸಿಡೆಂಟ್ ನಿನ್ನೆ ರಾತ್ರಿನೇ ಆಯಿತು. ಪೊಲೀಸ್ಗೆ ಇನ್ಫಾರ್ಮೇಷನ್ ಎಲ್ಲ ಫ್ಯಾಮಿಲಿ ಬಂದ ನಂತರ ಸಿಕ್ಕಿತು. ನೆಕ್ಸ್ಟ್ ಡೇ 15ನೇ ತಾರೀಕು ಸುಮಾರು 4-4:30 ಗಂಟೆಗೆ ಸಿಕ್ಕಿತ್ತು ಅಂತ. ಬಟ್ ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ, ಅವರು ಎಲ್ಲದಕ್ಕೆ ಇನ್ವಾಲ್ವ್ ಆಗಿ ಪೊಲೀಸ್ಗೆ ದಾರಿ ತಪ್ಪಿಸಬೇಕು ಅಂತ ಈ ಥರ ನಮ್ಮೆಲ್ಲ ಡೌಟ್ ಬರಬಾರದು ಅಂತ ಈ ಥರ ಇನ್ವಾಲ್ವ್ ಆಗಿದೆ. ಜನರಲಿ ನಾವು ಅಕ್ಯೂಸ್ ಬಿಹೇವಿಯರ್ ನೋಡಿದರೆ ಯಾವುದೋ ಇನ್ಸಿಡೆಂಟ್ ಆದಾಗ ಅವರು ಇಮಿಡಿಯೇಟ್ಲಿ ಫರಾರ್ ಆಗ್ತಾರೆ, ಬೇರೆ ಕಡೆ ಹೋಗ್ತಾರೆ. ಈ ಇನ್ಸಿಡೆಂಟಲ್ಲಿ ಅವರು ಕಾನ್ಫಿಡೆನ್ಸಿಂದ ಆ ಥರ ಮಾಡಿಲ್ಲ. ಪೊಲೀಸ್ ಏನೇನು ಮಾಡ್ತಾ ಇದ್ದಾರೆ ಪ್ರತಿಯೊಂದು ಸ್ಟೆಪ್ ವಾಚ್ ಮಾಡಿದರು. ಆದರೆ ನಮ್ಮವರು ಇನ್ಸ್ಪೆಕ್ಟರ್ DSP ಅವರು ನೀಟಾಗಿ ಇನ್ವೆಸ್ಟಿಗೇಷನ್ ಮಾಡಿ ಇಂಟ್ರೋಗೇಷನ್ ಮಾಡಿ ಏನು ಮಾಡಿದ್ದಾರೆ ಅದಕ್ಕೆ ಅವರು ಆದಷ್ಟು ಬೇಗ ಅವರು ಪತ್ತೆ ಮಾಡಿ ಇಬ್ಬರು ಆರೋಪಿಗೆ ಅರೆಸ್ಟ್ ಮಾಡಿದರು. ಆ್ಯಕ್ಟಿಂಗ್ ಮಾಡ್ತಾರೆ ಕರೆಕ್ಟ್. ಅಂದರೆ ಜನರಲಿ ನಾವು ಈ ಥರ ಬಿಹೇವಿಯರ್ ನೋಡಿದರೆ ಯಾರು ಮಾಡಿದ್ದಾರೆ ಅವರಿಗೆ ಭಯ ಇರಲ್ಲ, ಫುಲ್ ಕಾನ್ಫಿಡೆನ್ಸಿಂದ ಹೇಳ್ತಾ ಇರ್ತಾನೆ ಅಂತ. ಮತ್ತು ಪೊಲೀಸ್ ಹತ್ತಿರ ಸುತ್ತಮುತ್ತ ಹೋಗ್ತಾ ಇರ್ತಾರೆ ಅಂತ ಇರ್ತಾರೆ. ಜನರಲಿ ನೀವು ಅಕ್ಯೂಸ್ಡ್ ಬಿಹೇವಿಯರ್ ನೋಡಿದರೆ ಇಮಿಡಿಯೇಟ್ಲಿ ಏನಾದರೂ ಇನ್ಸಿಡೆಂಟ್ ಬಂದಾಗ ಅವ್ರು ತಪ್ಪಿಸ್ಕೊಂಡು ಹೋಗ್ತಾರೆ. ಸೊ ಈ ಕೇಸಲ್ಲಿ ಆ ಬಿಹೇವಿಯರ್ ನಾವು ಅಬ್ಸರ್ವ್ ಮಾಡಿಲ್ಲ, ಬೇರೆ ರೀತಿ ಬಿಹೇವಿಯರ್ ಅಬ್ಸರ್ವ್ ಮಾಡಿಲ್ಲ. ಇದಕ್ಕಿಂತ ಏನು ಗೊತ್ತಾಗುತ್ತೆ ಅಂದರೆ ಅವ್ರದ್ದು ಪ್ಲಾನಿಂಗ್ ಓನ್ಲಿ ಮರ್ಡರ್ ತನಕ ಪ್ಲಾನಿಂಗ್ ಇರಲಿಲ್ಲ. ಮರ್ಡರ್ ಆದ ನಂತರ ನಾನು ಏನು ಮಾಡಬೇಕು ಅದು ಕೂಡ ಪ್ಲಾನಿಂಗ್ ಮಾಡಿ ಇಟ್ಟಿದ್ದೆ.